ಪಡೆಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕಾರ್ಯ ಇನ್ನೊಂದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಮಹಾಸನ್ನಿಧಿಯವರ ಕೃಪಾ ಕಾರಣಕ್ಕೆ ನಾವು ನೀವೆಲ್ಲರೂ ಸಹ ಪಾತ್ರರಾಗಿದ್ದೀವಲ್ಲ, ಇದು ನಮ್ಮ ನಿಜವಾದಂತಹ, ಈ ಕಡೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 1 ದಿನ 2 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 1 ದಿನ ಕೂಡಲ ಸಂಗನ ಶರಣರಲ್ಲಿ ಬದುಕದಾದಂತಹ ಬಾಳಿಗೆಯಲ್ಲ, ಆ ಬಾಳು ಸಾರ್ಥಕ ಅನ್ನುವ ರೀತಿಯಲ್ಲಿ ಇವತ್ತು ನಾವು ನೀವೆಲ್ಲರೂ ಸಹ ಮಹಾಸನ್ನಿಧಿಯವರ ಕಾರುಣ್ಯಕ್ಕೆ ಒಳಗಾಗಿದ್ದೀವಲ್ಲ, ಇದು ನಿಜವಾಗಿಯೂ ಸಹ ನಮ್ಮ ಪೂರ್ವಜನ್ಮದ ಸುಕೃತ ಅಂತ ನಾನಾದರೂ ಭಾವಿಸ್ತಾ ನನ್ನ ಈ 2 ಮಾತುಗಳನ್ನು ಮಹಾಸನ್ನಿಧಿಯವರ ಪಾಠಕ್ಕೆ ರಚಿಸುತ್ತಿದ್ದೇನೆ. ಶಿವಮೊಗ್ಗ. ಇದು ನಿಜಕ್ಕೂ ಸತ್ಯವಾದ ಮಾತು. ಕಲಬಾಳ ಶ್ರೀಗಳು ಏನು ಹೇಳಿದ್ರಲ್ಲ, ಈಗ ಧರ್ಮಕ್ಕೆ ಆಪತ್ತು ಬಂದಾಗ, ಧರ್ಮದಲ್ಲಿ ಅಪಸ್ವರ ಬಂದಾಗ ವೀರಭದ್ರನಂತೆ ಕೊಡವಿಕೊಂಡು ಧೈರ್ಯದಿಂದ ದನಿ ಎತ್ತುವ ಏಕೈಕ ಜಗದ್ಗುರುಗಳಂದ್ರೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು. ಇದರಲ್ಲಿ 2 ಮಾತಿಲ್ಲ. ಎಷ್ಟೋ ಸರಿ ಈ ಇಂಥ ಸನ್ನಿವೇಶಗಳನ್ನು ನೀವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀರಿ. ಈಗ ಕಲಬಾಳು ಶ್ರೀಗಳಿಗೆ ಮಹಾಚಾರ್ಯರಿಂದ ಆಶೀರ್ವಾದ. ಈಗ ಯಾವುದೇ ಒಂದು ಕಾರ್ಯಕ್ರಮವನ್ನು, ಈ ಧರ್ಮೋತ್ತೇಜಕ ಸಂಗಮ ಸಮಾವೇಶವನ್ನು ನಾವು ಹಮ್ಮಿಕೊಳ್ಳಬೇಕಾದ್ರೆ ತಿಂಗಳಾನುಗಟ್ಟಲೆ ನಾವು ಶ್ರಮ ವಹಿಸಿ ನಾವೊಂದು ಕಮಿಟಿ ಅಥವಾ ಸಮಿತಿ ಅಂತ ಮಾಡ್ಕೊಂಡಿರ್ತೀವಿ. ಅನೇಕರ ಸಹಕಾರದಿಂದ, ಸಹಾಯದಿಂದ ಇಂಥ ಧರ್ಮೋತ್ತೇಜಕ ಸಂಗಮ ಸಮಾವೇಶಗಳು ಸಾಧ್ಯವಾಗುತ್ತವೆ. ಹಲವಾರು ಕೈಗೂಡಿದ್ರೇ ಈ ಕಾರ್ಯ ಯಶಸ್ವಿಯಾಗುವುದು. ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ತಮ್ಮೆಲ್ಲರ ಸಹಕಾರವೂ ಇದೆ. ಅದರಂತೆ ನಮಗೆ ಸಮಿತಿಯಲ್ಲಿದ್ದು ಅನೇಕ ಸಹಕಾರದ ಕೈಯನ್ನು ಚಾಚಿರ್ತಕ್ಕಂಥ, ಶ್ರಮ ವಹಿಸಿರ್ತಕ್ಕಂಥ ಮಹನೀಯರಿಗೆ, ನಮ್ಮ ಸಮಿತಿಯ ಸದಸ್ಯರಿಗೆ ಮಹಾಚಾರ್ಯರಿಂದ ಆಶೀರ್ವಾದ. ಅದನ್ನು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಬಿರೂರು ಶಿವಸ್ವಾಮಿಯವರು ಈಗ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಷಣ್ಮುಖ ವಿಜಯ್ ಅವರು ದಯಮಾಡಿ ಮಹಾಸನ್ನಿಧಿಯವರಿಂದ ಆಶೀರ್ವಾದ ಪಡಿಬೇಕು. ನಿನ್ನೆ ಕಬಡ್ಡಿ ಬಾಬು ಅವರು, ಕಾಂಗ್ರೆಸ್ ಮುಖಂಡರು ಬನಶಂಕರಿ, ಇವ್ರ ಪರವಾಗಿ ವಿಷ್ಣು ಅವರು ದಯಮಾಡಿಸಿದ್ದಾರೆ. ದಯಮಾಡಿ ತದನಂತರ ಅವರು ಕೂಡ ಮಹಾಸನ್ನಿಧಿಯಿಂದ ಆಶೀರ್ವಾದ ಪಡಿಬೇಕು. ದಯಮಾಡಿ ಈಗ ಮುಂದೆ ನಮ್ಮ ಕಮಿಟಿಯ ಸದಸ್ಯರಲ್ಲಿ ಹೆಸರು ಓದ್ತಾ ಇದ್ದೀನಿ. ದಯಮಾಡಿ ಬೇಗ ಬೇಗ ಬಂದು ಆಶೀರ್ವಾದ ಪಡಿಬೇಕು. ಮೊದಲನೇದಾಗಿ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ್ ದಯಮಾಡಿ ಬರಬೇಕು. ಚಂದ್ರಶೇಖರಯ್ಯನವರು, ಚಂದ್ರಶೇಖರ ತಾವರೆಕೆರೆ ದಯಮಾಡಿ ಬರಬೇಕು. ಆನಂದಣ್ಣ ಇದ್ದೀರಾ? AC ಶಿವಕುಮಾರ್, ಶಿವಲಿಂಗಪ್ಪ, ಏಕಾಂತಯ್ಯ ದಂಪತಿಗಳು, ಪ್ರಬೋಧಿ ವಕೀಲರು ಬರಬೇಕು. ಕೋವಾ ನಿರಂಜನ್ ಬಂದಿದ್ದಾರಾ? ಉಳಿದ ಸದಸ್ಯರಿಗೆ ನಾಳಿನ 2 ಶಿವಲಿಂಗಪ್ಪ ದಂಪತಿಗಳು ನಾಳಿನ ಕಾರ್ಯಕ್ರಮದಲ್ಲಿ ಉಳಿದ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಂದ ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳೇ ನಾಳಿನ ಕಾರ್ಯಕ್ರಮದಲ್ಲಿ ನಾವು ಸಂಜೆ 6 ಗಂಟೆ 7 ಮತ್ತು ರಂಭಾಪುರಿಗೂ ಸ್ವಾಮಿಯವರು ಬೇರೆ ಬೇರೆ ಮಾಡಬೇಕು ಅಂತ ಎಷ್ಟೋ ಶಕ್ತಿಗಳು ಪ್ರಯತ್ನ ಕಾರ್ಯಕ್ರಮದ ಆಗಿಲ್ಲ. ಧರ್ಮ ಗೆಲ್ಲುತ್ತೆ. ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕೊಟ್ರೇಶಪ್ಪನವರು, ವೈಸ್ ಪ್ರೆಸಿಡೆಂಟ್ SCRC ಸಂಸ್ಥೆ, ಕೊಟ್ರೇಶಪ್ಪನವರು ದಯಮಾಡಿ ಬರಬೇಕು ವೇದಿಕೆಗೆ. ಪ್ರಮೀಳಾ
ಕೊಟ್ರೇಶಪ್ಪನವರು ವೈಸ್ ಪ್ರೆಸಿಡೆಂಟ್, ಶ್ರೀಮತಿ ಗೀತಾ ಶ್ರೀರಾಮಗಿರಿ ನಿರ್ದೇಶಕರು ಕಾಸಿಯಾ ಪತ್ತಿನ ಸಹಕಾರ ಸಂಘ, ದಯಮಾಡಿ ಬರಬೇಕು.